ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಖಾದ್ರಿ, ಅಡ್ವೊಕೇಟ್, ಜಾಯಿಂಟ್ ಆಕ್ಷನ್ ಕಮಿಟಿಯ ಸದಸ್ಯ. ತಮ್ಮ ಮಾಧ್ಯಮದ ಮುಖಾಂತರ ಈ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಕೊಟ್ಟದ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದ್ದೇನೆ, ಗಮನಿಸಿದ್ದೀವಿ. ಮತ್ತು ಈಗಾಗಲೇ ನಮಗೆ ಅವರು ನೀಡಿರುವ ಲೀಗಲ್ ನೋಟಿಸನ್ನು ತಲುಪಿದೆ. ನಾವು ಆ ಲೀಗಲ್ ನೋಟಿಸನ್ನು ಕಾನೂನುಬದ್ಧವಾಗಿ ಸ್ವೀಕರಿಸಿದ್ದೀವಿ, ಅದನ್ನು ಸ್ವಾಗತಿಸುತ್ತೇವೆ. ಮತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಆಸ್ ಲೀಗಲ್ ಜುರಿಸ್ಪ್ರುಡೆನ್ಸ್ ಇಸ್ ಕನ್ಸರ್ನ್ಡ್, ಮೊದಲು ಯಾವನೋ ಒಬ್ಬ ವ್ಯಕ್ತಿ ತನ್ನ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಥವಾ ತನ್ನ ಮಾನನಷ್ಟ ಮೊಕದ್ದಮೆಯ ಪರಿಹಾರ ಕೇಳಬೇಕು ಅಂತಂದ್ರೆ ಮಾನ್ಯ ನ್ಯಾಯಾಲಯಗಳಲ್ಲಿ ಅವನು ತನ್ನ ಮೊದಲ ಮಾನ ಸಾಬೀತುಪಡಿಸಬೇಕಾಗಿದೆ. ಹಾಗಾಗಿ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಆಗ್ರಹ ಮಾಡ್ತೀನಿ, ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಮಾನ ಯಾವ ಮಟ್ಟಿಗೆ ಉಳಿದಿದೆ ಅನ್ನುವಂಥದ್ದು ಮೊದಲು ಸಾಬೀತುಪಡಿಸಲಿ. ನಂತರ ನಷ್ಟದ ವಿಚಾರ ನ್ಯಾಯಾಲಯ ಮಾಡ್ತದೆ. ಅದು ನ್ಯಾಯಾಲಯ ಸುದೀರ್ಘವಾಗಿ ಚರ್ಚಿಸಿ ಸುದೀರ್ಘವಾಗಿ ಪ್ರಕರಣವನ್ನು ಕೈಗೆತ್ತು ಕುಲಂಕುಷವಾಗಿ ಪರಿಶೀಲಿಸಿ ಅವರು ಮಾನ ನಷ್ಟ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ತೀರ್ಮಾನಿಸುವುದು ಪ್ರಾಧಿಕಾರ ಮಾನ್ಯ ನ್ಯಾಯಾಲಯಗಿದೆ. ಇದು 1 ಪಾಯಿಂಟ್. 2ನೇ ಪಾಯಿಂಟ್, ಅವರು ಮಾತನಾಡ್ತಾ ಇರೋದು ಮಾತಿಗೆ ಅವರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಏನಂತೇಳಿ, ನಾನು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ನಲ್ಲೇ ನಾನು ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತೇಳಿ. ಆದರೆ ಬಹಿರಂಗವಾಗಿ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅದಕ್ಕೆ ಯಾವ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ನಾಗರಿಕ ಸಮಾಜ ಆ ಸ್ಪಷ್ಟೀಕರಣವನ್ನು ಒಪ್ತಾ ಇಲ್ಲ. ಯಾಕೆ ಅಂತಂತಂದ್ರೆ ಇಷ್ಟು ರಾಜಕೀಯ ಜೀವನದಲ್ಲಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು JDS ಪಕ್ಷದಲ್ಲಿ ಇದ್ದಾಗ ಗಡ್ಡ ಟೊಪ್ಗಿ ಇದ್ದವ್ರ ಜೊತೆಗೇನೆ ನಮಾಜ್ ಮಾಡಿದ್ದಾರೆ, ಜಾಮಿಯಾ ಮಸೂತಿ ಒಳಗೆ ನಮಾಜ್ ಮಾಡಿದ್ದಾರೆ, ಎಲ್ಲ ಮಾಡಿ ಪ್ರಖರ ಹಿಂದುತ್ವವಾದಿ ಅಂತ ಅವರು ಹೇಳ್ತಾರೆ. ಮಾಧ್ಯಮದಲ್ಲಿ ಬರೀ ಕೇವಲ ಮೀಡಿಯಾದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವದ ಎಜೆಂಡಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಅಲ್ಪಸಂಖ್ಯಾತರ ಏನಾದರೂ ಹಿತೈಷಿ ಇದ್ದಾರೆ ಅಂತಂದ್ರೆ ಅದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನೇರ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂತಂದ್ರೆ ಜಾಮಿಯಾ ಮಸೂತಿ ಒಳಗೆ ಈದ್ಗಾಗೆ ನಮಾಜ್ ಬಂದಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದು ಟಿಪ್ಪು ಜಯಂತಿ ಮಾಡಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ಈ ಹಿಂದಿನ ಇತಿಹಾಸ ಬೇಡ ಇತ್ತೀಚಲಾಗೆ ಬಿಜಾಪುರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇತೃತ್ವದಲ್ಲಿ BJP ಅವರು ಜಯಶಾಲಿ ಆಗಿದ್ದು ಇವರು ಸಂಭ್ರಮಾಚರಣೆ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎದುರುಗಡೆನೆ ಒಂದು ಬುರ್ಕಾ ಹಾಕೊಂಡಿದ್ದು ವಾರ್ಡ್ ನಂಬರ್ 19ದ ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್, ಬುರ್ಕಾ ಹಾಕೊಂಡಿದ್ದ ಹೆಣ್ಮಗಳು ಮತ್ತು ಗಡ್ಡ ಬಿಟ್ಟಿದ್ದು ಅಲ್ತಾಫ್ ಇಟಗಿ ವಾರ್ಡ್ ನಂಬರ್ 2ದ ಕಾರ್ಪೊರೇಟರ್ದ ಬಲದಿಂದ BJP ಮೇಯರ್ ಸ್ಥಾನನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಮುಖವಾಡ ಎಷ್ಟಿದಾವೆ? ಯಾಕೆ ಅಂತಂದ್ರೆ ಭಗವಾನ್ ಶ್ರೀ ರಾಮನವಮಿಯಲ್ಲಿ ತಾವು ಅವೇಳನಕಾರಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತನಾಡಿದಿರಿ. ಆದರೆ ಭಗವಾನ್ ಶ್ರೀ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ರಾಮನ ಸೀತಾ ಮಾತಾವನ್ನು ಅಪಹರಣ ಮಾಡಿದ್ದು ಬೇರೆ ಯಾರೂ ಅಲ್ಲ, ರಾವಣ ಅಪಹರಣ ಮಾಡೋ ಕಾಲಕ್ಕೆ ಅವನು ಗಡ್ಡ ಟೊಪ್ಗಿ ಹಾಕೊಂಡು ಬಂದಿದ್ದಿಲ್ಲ. ತಾವು ರಾಮಾಯಣ ಸರಿಯಾಗಿ ಓದಿ ಭಗವದ್ಗೀತಾ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಲಿಕ್ಕೆ ಬಯಸ್ತೀನಿ, ರಾವಣ ಸೀತಾ ಮಾತಾನು ಅಪಹರಣ ಮಾಡೋ ಕಾಲಕ್ಕೆ ಕ್ಯಾವಿ ಹಾಕೊಂಡು ಸಾಧುನ ವೇಷದಲ್ಲಿ ಬಂದು ಸೀತಾ ಮಾತಾನು ಅಪಹರಣ ಮಾಡಿದ. ಇದರ ಅರ್ಥ ಪ್ರತಿಯೊಂದು ಕ್ಯಾವಿ ಹಾಕೊಂಡಿದ್ದವನು, ಪ್ರತಿಯೊಂದು ಕುಕುಮ ಹಚ್ಕೊಂಡವನು ಹಿಂದೂ ಅಲ್ಲ, ಪ್ರತಿಯೊಂದು ಗಡ್ಡ ಬಿಟ್ಟು ಪ್ರತಿಯೊಬ್ಬ ಟೋಪಿ ಹಾಕೊಂಡವ ಮುಸಲ್ಮಾನೂ ಅಲ್ಲ. ಯಾರು ಅನೈತಿಕ ಅಧರ್ಮೀಯ ಕೆಲಸ ಮಾಡ್ತಾರ ಅವರು ಆತಂಕಿಗಳನ್ನೇ, ಯಾರು ಧರ್ಮದ ಹಾದಿಯಲ್ಲಿ ಕೆಲಸ ಮಾಡ್ತಾರೋ ಅವರು ಶ್ರೀರಾಮ ಪ್ರವಾದಿ ಮೊಹಮ್ಮದ ಆಗ್ತಾರ ಅನ್ನುವಂಥದ್ದು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೇನೆ ಇನ್ನು ಒಂದು ಫೋಟೋ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಡುಗಡೆಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ತಾವು ಇದನ್ನು ನೋಡಬಹುದು. ಈ ಫೋಟೋ ತಾವು ಗಮನಿಸಬೇಕು. ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ನೋಡ್ರಿ ಹಿಂದುತ್ವ. ಈ ರಾಜ್ಯದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳರ ಪ್ರಖರ ಹಿಂದುತ್ವವಾದವನ್ನು ನೋಡಬೇಕು.
ಗಡ್ಡ ಟೊಪಗಿ ಹಾಕಿದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಾಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ 19ದ ಕಾರ್ಪೊರೇಟರ್ ನಿಶಾತ್ ಹೈದರ್ಲಿ ನದಾಫ್ ಜೊತೆಗೆ ರಾಜಾರೋಷವಾಗಿ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ. ಇದರಿಂದ ನಮ್ಮ ಹಿಂದೂ ಸಮಾಜದ ಅಮಾಯಕ ಹಿಂದೂ ಬಾಂಧವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ, ಇದು ಢೋಂಗಿ ಹಿಂದುತ್ವ ಇದೆ. ಇಂಥ ಹಿಂದುತ್ವಕ್ಕೆ ನೀವು ಬಲಿಯಾಗಲಾಕ ಹೋಗ್ಬೇಡ್ರಿ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಾಕ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಇದು ಒಂದು ಈ ಫೋಟೋ ನೋಡ್ರಿ, ಇದರಲ್ಲಿ ಇನ್ನೂ ಒಂದು ಫೋಟೋ ಇದೆ. ಸನ್ಮಾನ್ಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಅವರ ಪ್ರಖರ ಹಿಂದುತ್ವವಾದ ಇದರಲ್ಲೇ ನೋಡ್ರಿ, ಇಲ್ಲಿ ಈ ಬುರ್ಕಾ ಹಾಕೊಂಡಿದ್ದ ಹೆಣ್ಮಗಳು ಬರುವುದೇನು ಅವಶ್ಯಕತೆ ಇದೆ, ಇವ್ರದ್ದು ಬೆಂಬಲ ಪಡೆಯುವುದು ಇವ್ರಿಗೆ ಏನು ಅವಶ್ಯಕತೆ ಇದೆ, ಇದು ಸಾರ್ವಜನಿಕರು ಕೇಳ್ತಿರೋದು ಪ್ರಶ್ನೆ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ ಸಂಪೂರ್ಣ ಹಿಂದೂನೂ ಅಲ್ಲ, ಸಂಪೂರ್ಣ ಮುಸಲ್ಮಾನೂ ಅಲ್ಲ. ಇವ್ರ ಜಾತಿ ಯಾವುದು, ಇವ್ರದು ಧರ್ಮ ಯಾವುದು, ಇವೆಲ್ಲ ವಿಚಾರ ಮಾಡುವಂಥದ್ದು ಅವಶ್ಯಕತೆ. ಅದಕ್ಕಾಗಿ ಅವ್ರ ಲೀಗಲ್ ನೋಟಿಸಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಬದ್ರದೀವಿ. ಧನ್ಯವಾದ. ಸನ್ಮಾನ್ಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಅವರು ನಮಗೆ ಕಾನೂನುಬದ್ಧ ನೋಟಿಸನ್ನು ಕೊಟ್ಟಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ. ಇದಕ್ಕೆ ತಕ್ಕ ನಾವು ಕಾನೂನುಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದ್ದೀವಿ. ಬಿ ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗೆ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಅದಕ್ಕೆ ಸೂಕ್ತ ಉತ್ತರ ದಾಖಲಾತಿಯೊಂದಿಗೆ ನಾವು ಹಾಜರುಪಡಿಸುವ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟಾರೆ, ಇದರಲ್ಲಿ ಯಾವ ಕಾನೂನಾತ್ಮಕ ಹೋಳು ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ. ಅದು ನೋಡ್ರಿ, ಅವರಿಗೆ BJPದಿಂದ ಉಚ್ಚಾಟಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ. ಯಾಕೆ ಅಂತಂತಂದ್ರೆ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಹೊರಗೆ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಒಳಗೆ ಕರ್ಕೋತಾ ಇಲ್ಲ. JDS ಪಕ್ಷ BJP ಜೊತೆಗೆ ವಿಲೀನ್ ಆಗಿದೆ. ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರಲಾರ್ದ ಕಾರಣಕ್ಕಾಗಿ ಅವ್ರು ಹತಾಶಾಗಿದ್ದಾರೆ. ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಆಗಿದ್ದಾರೆ. ಅವರು ಸಾಬ್ರಿಗೆ ಬೈತಾ ಇದ್ದಾರೆ ವಿನಾಕಾರಣ. ನಮ್ದು ರೋಲೇ ಇಲ್ಲ, ಅವರಿಗೆ ಪಾರ್ಟಿದಿಂದ ಹೊರಗೆ ಹಾಕುವುದು ನಮ್ದು ರೋಲ್ ಇಲ್ಲ. ಪಾರ್ಟಿ ಒಳಗೆ ತಗೋರಿ ಅಂತ ನಮ್ದು ಬೇಡಿಕೆ. ಇನ್ನು ನಾವು ಬಸನಗೌಡ ಪಾಟೀಲ್ ಯತ್ನಾಳಗ BJP ಒಳಗೆ ತಗೋರಿ ಅಂಥೇಳಿ ಆಗ್ರಹಿಸ್ತೀವಿ. ವಿನಾ ಅವ್ರಿಗೆ ಉಚ್ಚಾಟಿದ್ದು ನಮಗೇನು ಅಸಮಾಧಾನ ಇದೆ. ಯಾಕಂತಂದ್ರೆ ಒಬ್ಬ ಒಳ್ಳೆ ಶಾಸಕ ಅದಾರ. ಅವರು ಏನಿದ್ದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ. ಅವ್ರದ್ದು ಕೆಲಸ ಎಲ್ಲ ಸಾಬ್ರ ಪರವಾಗಿ ಮಾಡ್ತಾರೆ. ಎಲ್ಲ ಕೆಲಸ ಸಾಬ್ರ ಪರವಾಗಿ ಮಾಡ್ತಾರೆ. ಅವರು ಬಾಯಿ ಅಷ್ಟೇ. ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದು ಕೆಲಸ ಹೆಚ್ಚು ಮಾಡ್ತಾರೆ. ಇವರು ಬಾಯಿ ಜೋರ ಕೆಲಸ ಕಮ್ಮಿ. ಆ್ಯಂಟಿ ಮುಸ್ಲಿಮ್ ಏನು ಕೆಲಸನೇ ಮಾಡಿಲ್ಲ ಬಸನಗೌಡ. ಥ್ಯಾಂಕ್ ಯು.